ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 177. ಬೆಳಗ್ಗೆ ತಿಂಡು ತಿನ್ನುತ್ತಿದ್ದವಳಿಗೆ ಸೀತಾ ಅವರೇ ಬಲವಂತ ಮಾಡಿ ಮಧ್ಯಾಹ್ನ ಊಟ ಮಾಡುವ ಹಾಗೆ ಮಾಡಿದ್ದರು. ಊಟ ಮಾಡಿ ಕೋಣೆಗೆ ಬಂದವಳ ಕಣ್ಣುಗಳನ್ನು ಪದೇ ಪದೇ ಫೋನಿನ ಕಡೆಗೆ ಹಾಯಿಸುತ್ತಿದ್ದಳು. ಎಷ್ಟೋ ಬಾರಿ ಈ ರೀತಿ ದುಡುಕಿನಿಂದ ಮಾತನಾಡಿ ಕೈ ಮಾಡಿದರೂ ಕೂಡ ಅವಳ ಬಳಿ ಕ್ಷಮೆ ಕೇಳುತ್ತಿದ್ದನು. ಈ ಬಾರಿಯೂ ಕೂಡ ಹಾಗೆ ಕರೆ ಮಾಡಿ ಕ್ಷಮೆ ಕೇಳುತ್ತಾನೆ ಎನ್ನುವ ನಿರೀಕ್ಷೆಯಲ್ಲಿದ್ದಳು. ಸಂಜೆಯವರೆಗೂ ಕಾದರೂ ಸಹ ಅವನಿಂದ ಯಾವುದೇ ಫೋನ್ ಆಗಲಿ ಮೆಸೇಜ್ ಆಗಲಿ ಬರದಿರುವುದನ್ನು ನೋಡಿ ಅವಳ ನಿರೀಕ್ಷೆ ಹುಸಿಯಾಗಿತ್ತು. ಅವನ ಕರೆಗಾಗಿ ಕಾಯುವ ಬದಲು ತಾನೇ ಮನಸ್ಸು ಬದಲಾಯಿಸಿ ಅವನಿಗೆ ಕರೆ ಮಾಡಿದ್ದರೆ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ಮರೆಯಾಗುತ್ತಿತ್ತು. ಆದರೆ ಹಾಗೆ ಮಾಡಲು ಇವಳ ಮನಸ್ಸು ಒಪ್ಪಬೇಕಲ್ಲ. ಮನುಷ್ಯನೂ ಹಾಗೆ ಬೇರೆಯವರ ಜಾಗದಲ್ಲಿ ನಿಂತು ಯೋಚಿಸುವ ಮನಸ್ಸು ಯಾರಿಗೂ ಇರುವುದಿಲ್ಲ. ಅದೇ ಬೇಸರದಲ್ಲಿ ಬೆಳಗ್ಗೆಯಿಂದ ಒಂದೇ ಸಮ ಮಲಗಿದ್ದವಳಿಗೆ ಮತ್ತೆ ಮಲಗಲು ಆಗದೆ ಬೆಳಗ್ಗೆ ಅರ್ಧಕ್ಕೆ ನಿಲ್ಲಿಸಿದ ಬಟ್ಟೆ ಮಡಿಸುವ ಕೆಲಸವನ್ನು ಮುಂದುವರಿಸಿದಳು. ಅವನ ಒಂದು ಟೀ ಶರ್ಟ್ ಕೈಯಲ್ಲಿ ಹಿಡಿದವಳಿಗೆ ಅವನ ಮುಖ ಕಣ್ಣೆದುರಿಗೆ ಬಂದಂತಾಗಿ ತನಗರಿವಿಲ್ಲದೆ ಮನದಲ್ಲಿ ಸಂಕಟ ಆವರಿಸಿತು. ಅವನ ಟೀ ಶರ್ಟ್ ಮೇಲೆ ಮೆಲುವಾಗಿ ಕೈಯಾಡಿಸಿದವಳಿಗೆ ಅವಳ ಕಣ್ಣುಗಳು ಸಹ ತುಂಬಿದವು. ಧನು, ಇವತ್ತು ನನ್ನಿಂದ ಮನೆಯಲ್ಲಿ ಜಗಳ ಆಗುವ ಹಾಗೆ ಆಯಿತು. ಆ ಲವ್ ಬರ್ಡ್ಸನ್ನು ನಾನು ಕೆಳಗಡೆ ತರಲೇಬಾರದಿತ್ತು ಎಂದುಕೊಂಡವಳು ಆ ಟೀ ಶರ್ಟನ್ನು ಅದರ ಸ್ವಸ್ಥಾನಕ್ಕೆ ಇರಿಸಿ ತನ್ನ ಕೆಲಸವನ್ನು ಮುಂದುವರಿಸಿದಳು. ಅಷ್ಟರಲ್ಲಿ ಬಾಗಿಲ ಬಳಿ ಶರದಿ ಎಂಬ ಧ್ವನಿ ಬಂದ ಕಡೆ ತಿರುಗಿದವಳು ಅಲ್ಲಿ ನಿಂತಿರುವ ಸ್ಪಂದನ ಅವರನ್ನು ನೋಡಿ ಒಳಗೆ ಬನ್ನಿ ಅತ್ತೆ ಎಂದಿದ್ದಳು. ಬೆಳಗ್ಗೆ ತನ್ನ ಮಗ ಮಾಡಿದ ಅವಾಂತರಕ್ಕೆ ಬೇಸರವಾಗಿರುತ್ತಾಳೆ. ಅವಳಿಗೆ ಸಮಾಧಾನ ಮಾಡಬೇಕು ಎಂದುಕೊಂಡು ಶಾಲೆಯಿಂದ ಬಂದವರು ಅವಳ ಕೋಣೆಗೆ ಬಂದರೆ ಶರದಿ ಬೆಳಗ್ಗೆ ನಡೆದ ಘಟನೆಯನ್ನು ಮರೆತು ಬಟ್ಟೆ ಜೋಡಿಸುತ್ತಿರುವುದನ್ನು ನೋಡಿ ಸ್ಪಂದನ ಅವರ ಮನಸ್ಸಿಗೆ ಸಮಾಧಾನವಾದಂತಾಯಿತು. ಶರದಿ, ಕಾಫಿಗೂ ಕೂಡ ನೀನು ಕೆಳಗಡೆ ಬರಲಿಲ್ಲವಲ್ಲ, ಅದಕ್ಕೆ ಮಾತನಾಡಿಸಿ ಹೋಗೋಣ ಎಂದು ಬಂದೆ ಎನ್ನುತ್ತಲೇ ಒಳ ಬಂದಿದ್ದರು. ಮಧ್ಯಾಹ್ನ ಊಟವೇ ಜಾಸ್ತಿಯಾಗಿತ್ತು ಅತ್ತೆ, ಅದಕ್ಕೆ ಕಾಫಿಗೆ ಬರಲಿಲ್ಲ. ತನ್ನ ಮನದ ನೋವನ್ನು ಮರೆಮಾಚಿ ಆರಿಕೆಯ ಉತ್ತರ ನೀಡಿದ್ದಳು. ತನ್ನ ನೋವನ್ನು ಯಾರ ಮುಂದೆಯೂ ತೋರಿಸಿಕೊಳ್ಳದ ಶರದಿಯ ಈ ಗುಣವೇ ಸ್ಪಂದನ ಅವರಿಗೆ ಬಲು ಅಚ್ಚುಮೆಚ್ಚು. ಹಿರಿಯರೆಂದರೆ ಗೌರವ, ಅವಳು ಸಹಾಯ ಮಾಡುವ ಗುಣ, ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಪರಿ, ಹಠ ಮಾಡುವ ಚಿಕ್ಕ ಮಕ್ಕಳನ್ನು ಸಿಹಿಯಾಗಿ ಮಾತನಾಡಿ ಒಲಿಸುವ ವಿಧಾನ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವಳ ಸ್ವಾಭಿಮಾನ, ಈ ಎಲ್ಲ ಗುಣದಿಂದಲೇ ಸ್ಪಂದನ ಅವರಿಗೆ ಇಷ್ಟವಾಗಿದ್ದು ಅವಳು. ಶರದಿಯನ್ನೇ ನೋಡುತ್ತಲಿದ್ದವರಿಗೆ ನಿಮಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ನಿನ್ನೆ ಮೊನ್ನೆ ಬಂದವಳೇ ಹೆಚ್ಚು ಎನ್ನುವ ಮಗನ ಮಾತು ನೆನಪಾಯಿತು. ಅವಳನ್ನು ಸೊಸೆ ಮಾಡಿಕೊಳ್ಳುವ ಮೊದಲೇ ಅವಳ ಗುಣಗಳನ್ನು ಇಷ್ಟಪಟ್ಟವರು ಅವರು. ಇನ್ನು ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದ ಮೇಲೆ ಅವಳ ಮೇಲೆ ತುಸು ಹೆಚ್ಚೇ ಅಕ್ಕರೆ, ಪ್ರೀತಿ. ಶರದಿ, ಧನು ಕಾಲ್ ಮಾಡಿದ್ನಾ ಎಂದವರ ಮಾತಿಗೆ ಇಲ್ಲ ಎಂದು ತಲೆ ತಗ್ಗಿಸಿದಳು. ಅವಳು ತಲೆ ತಗ್ಗಿಸಿದ್ದನ್ನು ನೋಡಿ ಅವಳ ಗಲ್ಲವನ್ನು ಹಿಡಿದು ಎತ್ತುತ್ತಿದ್ದ ಹಾಗೆ ಬೆಳಗ್ಗೆ ತನ್ನ ಮಗ ಒಡೆದ ಕೆನ್ನೆಯ ಮೇಲೆ ಕೆಂಪನೆಯ ಬೆರಳಚ್ಚು ಇನ್ನೂ ಹಾಗೆಯೇ ಉಳಿದಿತ್ತು. ಅದನ್ನು ನೋಡಿದವರ ಮನಸ್ಸಿಗೆ ಸಂಕಟ ಆವರಿಸಿತು. ಕೆಂಪಾಗಿದ್ದ ಅವಳ ಕೆನ್ನೆಯ ಮೇಲೆ ತನ್ನ ಹಸ್ತ ಇಟ್ಟವರು, ಕ್ಷಮಿಸು ಶರದಿ, ಧನು ಹೀಗೆ ಮಾಡುತ್ತಾನೆ ಎಂದು ತಿಳಿದಿರಲಿಲ್ಲ ಎಂದರು. ನೀವು ಯಾಕೆ ಕ್ಷಮೆ ಕೇಳುತ್ತೀರಾ ಅತ್ತೆ? ಆ ಲವ್ ಬರ್ಡ್ಸ್ ಅಲ್ಲಿಗೆ ತಂದದ್ದು ನನ್ನದೇ ತಪ್ಪು. ಅದು ಒಡೆದು ಹೋಯಿತು ಎನ್ನುವ ಕೋಪಕ್ಕೆ ಧನು ಹಾಗೆ ಕೈ ಮಾಡಿದ್ದಾನೆ ಅಷ್ಟೇ ಎಂದಳು ಮೆಲ್ಲು ಧ್ವನಿಯಲ್ಲಿ. ಅವಳ ಮಾತಿಗೆ ಆಶ್ಚರ್ಯವಾದವರು, ಹಾಗಾದರೆ ಧನು ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ನಿನಗೆ ಬೇಸರ ಇಲ್ಲವಾ ಎನ್ನುತ್ತಿದ್ದಾಗೆ ಇಲ್ಲ ಎಂದು ತಲೆಯಾಡಿಸಿದಳು. ಶರದಿ ಎಂದು ಅವಳ ಕೈ ಹಿಡಿದವರು, ನನ್ನ ಮಗನ ಮುಂಗೋಪವನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯ ಎನ್ನುವ ನಂಬಿಕೆ ಇದೆ ಶರದಿ. ಹಾಗಂತ ನನ್ನ ಮಗ ಮಾಡಿದ್ದು ಸರಿ ಎಂದು ಹೇಳುತ್ತಿಲ್ಲ. ಪದೇ ಪದೇ ಅವನು ನಿನ್ನ ಮೇಲೆ ಕೈ ಮಾಡುವುದು ನನಗೆ ಇಷ್ಟವಾಗುವುದಿಲ್ಲ. ಎಷ್ಟು ಹೇಳಿದರೂ ಕೋಪದ ಕೈಗೆ ಬುದ್ಧಿ ಕೊಡುತ್ತಾನೆ, ಬೇಜಾರು ಮಾಡಿಕೊಳ್ಳಬೇಡ ಎಂದರು. ಅವರ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು. ಎಲ್ಲದಕ್ಕೂ ಕೋಲೆ ಬಸವನ ಹಾಗೆ ತಲೆ ಆಡಿಸುತ್ತೀಯ?
ನೀನು ಸ್ವಲ್ಪ ಜೋರಾಗಬೇಕು ಎಂದವರ ಮಾತಿಗೆ ಆಶ್ಚರ್ಯ ಪಡುವ ಶರದಿಯದ್ದು. ಪಾಪ, ಎಂದಿಗೂ ಅವರು ಶರದಿಯ ಜೊತೆ ಜೋರು ಮಾತುಗಳನ್ನು ಕೇಳಿಯೇ ಇಲ್ಲ. ನೀನು ಜೋರಾಗುವ ತನಕ ಅವನು ಹೀಗೆಯೇ ಇರುತ್ತಾನೆ ಎಂದವರ ಮಾತು ಕೇಳಿದವಳು, ಅತ್ತೆ, ಏನು ಹೇಳುತ್ತಿದ್ದೀರಾ ಎಂದು ಕಣ್ಣರಳಿಸಿದಳು. ಹ್ಞೂ ಶರದಿ, ತಾಯಿಯ ಮಾತು ಕೇಳದವನಿಗೆ ಹೆಂಡತಿಯೇ ಸರಿ. ಆ ಕೋಪಿಷ್ಟನನ್ನು ನೀನೇ ಸರಿದಾರಿಗೆ ತರಬೇಕು ಎಂದು ನಗುತ್ತಲೇ ಹೇಳಿದವರು, ಸರಿ ಬಾ, ಊಟ ಮಾಡೋಣ ಎಂದು ಅವಳನ್ನು ಕೆಳಗಡೆ ಕರೆದುಕೊಂಡು ಹೋಗಿದ್ದರು. ಸ್ಪಂದನ, ಧನು ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ. ಅವನು ನನ್ನ ಕಾಲನ್ನು ಯಾವತ್ತೂ ಇಗ್ನೋರ್ ಮಾಡಿದವನಲ್ಲ. ಮಾವನಿಗೆ ಕಾಲ್ ಮಾಡಿದೆ, ಅಲ್ಲಿಗೆ ಹೋಗಿದ್ದಾನಂತೆ. ನೀನು ಹಾಗೆಲ್ಲ ಮಾತನಾಡಿದ್ದಕ್ಕೆ ನಿಜವಾಗಿಯೂ ಬೇಜಾರು ಮಾಡಿಕೊಂಡಿದ್ದಾನೆ. ಅದಕ್ಕೆ ನನ್ನ ಕಾಲ್ ಕೂಡ ಇಗ್ನೋರ್ ಮಾಡ್ತಿದ್ದಾನೆ. ಊಟಕ್ಕೆ ಕುಳಿತಿದ್ದ ಮಿಥುನ್ ಅವರು ಹೇಳಿದರೆ, ಅವನಿಗೆ ಬೇಜಾರಾಗುತ್ತೆ ಅಂತ ನಾನು ಸುಮ್ಮನಿರಲು ಆಗುತ್ತದಾ? ನಾನೇನು ಹೇಳಬಾರದ್ದು ಹೇಳಿಲ್ಲ. ಅವನ ತಪ್ಪನ್ನು ಅವನಿಗೆ ಹೇಳಿದೆ ಅಷ್ಟೇ. ಅದಕ್ಕೆ ನಾನೇನು ಮಾಡಲು ಆಗುತ್ತದೆ? ನಾಳೆ ಬರ್ತಾನೆ, ನೀವು ಊಟ ಮಾಡಿ ಎಂದರು. ಮಗ ಇಲ್ಲದೆ ಮಿಥುನ್ ಅವರಿಗೆ ಊಟ ಗಂಟಲಿನಲ್ಲಿ ಇಳಿಯುವುದಾದರೂ ಹೇಗೆ? ನನಗೆ ಈಗ ಊಟ ಬೇಡ, ನಾನೇ ಹೋಗಿ ಅವನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಮೇಲೆದ್ದವರನ್ನು ತಡೆದವರು, ನೀವು ಹೀಗೆ ಅವನನ್ನು ತಲೆಯ ಮೇಲೆ ಒತ್ತಿಕೊಂಡು ಮೆರೆಸಿದ್ದಕ್ಕೆ ಅವನಿಗೆ ಕೊಬ್ಬು ಹೆಚ್ಚಾಗಿರುವುದು. ಅವನಿಗೆ ಹೆತ್ತವರು, ಮನೆ, ಹೆಂಡತಿ ಬೇಕು ಎಂದರೆ ಅವನೇ ಬರುತ್ತಾನೆ. ಇಲ್ಲದಿದ್ದರೆ ಎಷ್ಟು ದಿನ ಅಲ್ಲಿಯೇ ಇರುತ್ತಾನೆ, ನಾನು ನೋಡುತ್ತೇನೆ. ನೀವಂತೂ ಈ ಬಾರಿ ಅವನನ್ನು ಕರೆದುಕೊಂಡು ಬರಲು ಹೋಗುವ ಹಾಗಿಲ್ಲ. ಕಟ್ಟುನಿಟ್ಟಾಗಿ ಎಚ್ಚರಿಸಿದಂತಿತ್ತು ಅವರ ಮಾತು. ಸ್ಪಂದನ, ನೀನು ಹೀಗೆ ಹಠ ಮಾಡಿದರೆ ಹೇಗೆ? ಇವತ್ತು ನಾನು ಹೋಗಿ ಅವನನ್ನು ಕರೆದುಕೊಂಡು ಬರಲಿಲ್ಲ ಎಂದರೆ ಮತ್ತು ಬೇಜಾರಾಗುತ್ತಾನೆ ಎಂದವರ ಮಾತಿಗೆ, ಅವನಿಗೆ ಅಷ್ಟು ಹಠ ಇರಬೇಕಾದರೆ ಅವನನ್ನು ಎತ್ತವಳು ನಾನು. ನನಗೆ ಇನ್ನೆಷ್ಟು ಹಠ ಇರಬೇಕು? ಅವನ ವರ್ತನೆಯಿಂದ ಬೇಜಾರಾಗಿರುವುದು ಶರದಿಗೆ. ಆಗಿದ್ದಾಗ ಇವನೇ ಕೋಪ ಮಾಡಿಕೊಂಡು ಹೋಗಿ ಅಲ್ಲಿ ಕುಳಿತಿದ್ದಾನೆ. ಮನೆಗೆ ಬರಬೇಕು ಎಂದರೆ ಅವನೇ ಬರುತ್ತಾನೆ. ನೀವು ಹೋಗಬೇಡಿ ಎಂದು ಮಗನನ್ನು ಕರೆದುಕೊಂಡು ಬರಲು ಹೋಗದಂತೆ ತಡೆದಿದ್ದರು. ಇಬ್ಬರ ಮಾತುಗಳನ್ನು ಕೇಳುತ್ತಾ ಅಲ್ಲಿಯೇ ಕುಳಿತಿದ್ದ ಶರದಿಗೆ ಅವರ ಮುಂದೆ ಏನು ಮಾತನಾಡುವುದು ಎಂದು ತಿಳಿಯದೆ ಸುಮ್ಮನೆ ಕುಳಿತು ಬಿಟ್ಟಳು. ಅದೇ ಯೋಚನೆಯಲ್ಲಿ ಅಡಿಗೆ ಮನೆಗೆ ಬಂದವಳನ್ನು ನೋಡಿದ ಸೀತಾ ಅವರು, ಶರದಿ, ನೀನು ಊಟ ಮಾಡು ಎಂದರು. ಸೀತಾ ಆಂಟಿ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ, ಧನು ಬಂದರೆ ಬರಬಹುದು ಎಂದವಳ ಮಾತಿಗೆ ಮುಗುಳು ನಕ್ಕವರು, ಧನು ಇವತ್ತು ಬರುವುದಿಲ್ಲ ಶರದಿ. ಸ್ಪಂದನ ಮೇಡಮ್ ಅವನಿಗೆ ಬೈದಾಗೆಲ್ಲ ಕೋಪ ಮಾಡಿಕೊಂಡು ಅವರ ತಾತನ ಮನೆಗೆ ಹೋಗುತ್ತಾನೆ. ಆಗ ಮಿಥುನ್ ಸರ್ ಹೋಗಿ ಅವನನ್ನು ಕರೆದುಕೊಂಡು ಬರುತ್ತಿದ್ದರು. ಆದರೆ ಇವತ್ತು ಮೇಡಮ್ ಮಿಥುನ್ ಸರ್ ಕೂಡ ಹೋಗುವುದು ಬೇಡ ಎಂದು ತಡೆದಿದ್ದಾರೆ. ಇನ್ನು ಇವತ್ತು ಅವನು ಬರುವುದಿಲ್ಲ, ನಾಳೆ ಬರಬಹುದು. ನೀನು ಊಟ ಮಾಡಿ ಮಲಗು ಎಂದಿದ್ದರು. ಧನು ಲ್ಯಾಪ್ಟಾಪಿನಲ್ಲಿ ಮುಖ ಒದಗಿಸಿ ಕೆಲಸ ಮಾಡುತ್ತಿದ್ದವನನ್ನು ನೋಡಿ ಆಗ ತಾನೇ ಕೋಣೆಗೆ ಬಂದ ರೂಪ ಅವರು ಅವನ ಹೆಸರಿಡಿದು ಎಚ್ಚರಿಸಿದರು. ಅವರ ಕೂಗಿಗೆ ತಲೆ ಎತ್ತಿ ನೋಡಿದವನು ಬಾಗಿಲಿನಲ್ಲಿ ತನ್ನ ಅಜ್ಜಿ ನಿಂತಿರುವುದನ್ನು ನೋಡಿ, ಬನ್ನಿ ಅಜ್ಜಿ ಎಂದು ಹೇಳಿದವನು ಮತ್ತೆ ತನ್ನ ಕೆಲಸ ಮುಂದುವರಿಸಿದನು. ಒಳ ಬಂದ ರೂಪ ಅವರು ಅವನ ಪಕ್ಕವೇ ಕುಳಿತುಕೊಳ್ಳುತ್ತಾ, ಧನು, ಯಾಕೋ ಆ ಮಗುವಿನ ಮೇಲೆ ಕೈ ಮಾಡಿದೆಯಂತೆ ಎನ್ನುತ್ತಿದ್ದ ಹಾಗೆ ತನ್ನ ಅಜ್ಜಿಯನ್ನೇ ಆಶ್ಚರ್ಯದಲ್ಲಿ ನೋಡಿದವನು, ಯಾವ ಮಗು ಅಜ್ಜಿ ಎಂದನು. ನಿನ್ನ ಹೆಂಡತಿಯ ಬಗ್ಗೆ ಮಾತನಾಡುತ್ತಿದ್ದೇನೆ, ಅಷ್ಟು ಗೊತ್ತಾಗುವುದಿಲ್ಲವ ನಿನಗೆ? ಹೋ, ಹಾಗಲೇ ಮಮ್ಮಿ ನನ್ನ ಬಗ್ಗೆ ನಿಮ್ಮ ಬಳಿ ಎಲ್ಲವನ್ನು ಹೇಳಿ ಆಯಿತಾ? ನನ್ನ ಮಗಳು ನನಗೆ ಏನು ಹೇಳಲಿಲ್ಲ. ನೀನು ನಿನ್ನ ಅಪ್ಪನ ಫೋನ್ ರಿಸೀವ್ ಮಾಡಲಿಲ್ಲವಂತಲ್ಲ, ಅದಕ್ಕೆ ನಿನ್ನ ಅಪ್ಪ ತಾತನಿಗೆ ಕಾಲ್ ಮಾಡಿ ಎಲ್ಲವನ್ನು ಹೇಳಿದ್ದಾನೆ. ತಾತನೇ ನನಗೆ ಹೇಳಿದ್ದು ಎಂದವರ ಮಾತು ಕೇಳಿದವನಿಗೆ ತನ್ನ ತಂದೆಯ ಕಾಲ್ ರಿಸೀವ್ ಮಾಡದೆ ತಪ್ಪು ಮಾಡಿದೆ ಎನಿಸಿತು. ಮಾತನಾಡದೆ ಯಾವುದೇ ಆಲೋಚನೆಯಲ್ಲಿ ಇರುವವನನ್ನು ನೋಡಿದವರು, ಧನು, ತಂದೆ ತಾಯಿ, ಹುಟ್ಟಿದ ಊರು, ಹುಟ್ಟಿದ ಮನೆ ಎಲ್ಲವನ್ನು ಬಿಟ್ಟು ನೀನು ಕಟ್ಟಿದ ತಾಳಿಗೋಸ್ಕರ, ನಿನಗೋಸ್ಕರ ನಿನ್ನ ಜೊತೆ ಬಂದ ಹುಡುಗಿಯ ಮೇಲೆ ಕೈ ಮಾಡುವುದು ತಪ್ಪಲ್ಲವಾ? ನೀನು ಹಾಗೆ ಹೊಡೆದರೆ ಆ ಹುಡುಗಿಯ ಮನಸ್ಸಿಗೆ ಅದೆಷ್ಟು ನೋವಾಗಬಹುದು ಯೋಚಿಸು ಎನ್ನುತ್ತಿದ್ದ ಹಾಗೆ, ಅಜ್ಜಿ ತುಂಬ ಆಸೆಯಿಂದ ತಂದಿದ್ದ ಲವ್ ಬರ್ಡ್ಸ್ ಅದು. ಅದನ್ನು ಒಡೆದು ಹಾಕಿದ್ದಕ್ಕೆ ನನಗೆ ಎಷ್ಟು ನೋವಾಯಿತು ಗೊತ್ತಾ? ಅದು ವಸ್ತುದನು, ವಸ್ತು ಒಡೆದು ಹೋದರೆ ಮತ್ತೆ ತರಬಹುದು. ಆದರೆ ಹೆಣ್ಣಿನ ಮನಸ್ಸು ಕನ್ನಡಿಯ ಹಾಗೆ, ಅದು ಒಡೆದು ಹೋದರೆ ಮತ್ತೆ ಮರು ಜೋಡಿಸಲು ಆಗುವುದಿಲ್ಲ. ಅಲ್ಲದೆ ಅವಳೇನು ಬೇಕೆಂದು ಒಡೆದು ಹಾಕಿಲ್ಲವಲ್ಲ.
ಅವಳ ಕೈ ತಪ್ಪಿನಿಂದ ಆಗಿರುವುದು. ಯಾಕೆ ನಾವ್ಯಾರು ತಪ್ಪೇ ಮಾಡುವುದಿಲ್ಲವಾ? ನಾನು ಇಷ್ಟು ವರ್ಷದಲ್ಲಿ ಎಷ್ಟು ತಪ್ಪು ಮಾಡಿಲ್ಲ. ನಿಮ್ಮ ತಾತ ಯಾವತ್ತಾದರೂ ನನ್ನ ಮೇಲೆ ಕೈ ಮಾಡಿದ್ದಾರಾ? ನನ್ನನ್ನು ಬಿಡು. ನಿನ್ನ ಮಮ್ಮಿ ಮೇಲೆ ನಿನ್ನ ಪಪ್ಪ ಯಾವತ್ತಾದರೂ ಕೈ ಮಾಡಿದ್ದಾನಾ? ಅವನು ನಿನ್ನ ಮಮ್ಮಿಯ ಮೇಲೆ ಕೈ ಮಾಡುವುದಿರಲಿ, ಜೋರಾಗಿಯೂ ಯಾವತ್ತೂ ಮಾತನಾಡಿಲ್ಲ. ಹಾಗಂತ ನಿನ್ನ ಹೆಂಡತಿಯ ಮೇಲೆ ನಿನಗೆ ಪ್ರೀತಿ ಇಲ್ಲ ಎಂದು ನಾನು ಹೇಳುತ್ತಿಲ್ಲ. ಕೋಪ ಇರುವ ಕಡೆಯೇ ಪ್ರೀತಿ ಇರುವುದು. ಹಾಗಂತ ಹೆಂಡತಿಯ ಮೇಲೆ ಕೈ ಮಾಡಬಾರದು ಧನು. ಅದಕ್ಕೆ ನಿನ್ನ ಮಮ್ಮಿಗೆ ಕೋಪ ಬಂದಿರುವುದು. ಅವಳು ಮದುವೆಯಾದಾಗ ಆ ರಾಕ್ಷಸ ನಿನ್ನ ಅಪ್ಪನಿಂದ ಅದೆಷ್ಟು ಹೊಡೆತಗಳನ್ನು ತಿಂದಿದ್ದಾಳೆ. ಯಾರಿಗೂ ಹೇಳದೆ ಒಬ್ಬಳೇ ನೋವು ಸಹಿಸಿದ್ದಾಳೆ. ಅದಕ್ಕೆ ಈಗ ಅವಳು ಯಾವುದೇ ಹೆಣ್ಣು ನೋವು ಪಡುವುದನ್ನು ಸಹಿಸುವುದಿಲ್ಲ ಎಂದವರ ಕಣ್ಣಾಲಿಗಳು ಅದಾಗಲೇ ತುಂಬಿದವು. ಮದುವೆ ಮಾಡಿದಾಗ ಮಗಳು ಪಟ್ಟಂತಹ ಕಷ್ಟ ನೋವು ಅವರ ಕಣ್ಣ ಮುಂದೆ ಬಂದಿತ್ತು. ತನ್ನ ಅಜ್ಜಿಯ ಮಾತು ಕೇಳಿದವನು ಲ್ಯಾಪ್ಟಾಪ್ ಮುಚ್ಚಿಟ್ಟು ಎದ್ದು ನಿಂತವನು, ಅಜ್ಜಿ, ಯಾರನ್ನೋ ನನ್ನ ತಂದೆ ಎಂದು ಹೇಳಬೇಡಿ. ಅದು ನನಗೆ ಇಷ್ಟವಾಗುವುದಿಲ್ಲ. ತಂದೆ ಎನಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರನ್ನು ನನ್ನ ತಂದೆ ಎಂದು ಹೇಳಲು ಆಗುವುದಿಲ್ಲ. ಯಾವತ್ತಿಗೂ ನನ್ನ ಪಪ್ಪ ಒಬ್ಬರೇ. ನನ್ನ ತಂದೆ ಮಿಥುನ್ ಚಕ್ರವರ್ತಿ. ಅವರು ಅವನಿಗೆ ಜನ್ಮ ನೀಡದಿದ್ದರೂ ಜನ್ಮ ನೀಡಿದ ತಂದೆಗಿಂತ ಹೆಚ್ಚಾಗಿ ಪ್ರೀತಿ ನೀಡುತ್ತಾರೆ. ಧನುಷ್ಗೆ ಅವರ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ. ಸರಿ, ಇನ್ಯಾವತ್ತೂ ನಾನು ಹಾಗೆ ಹೇಳುವುದಿಲ್ಲ. ಹಾಗೆ ನೀನು ಕೂಡ ಶರದಿಯ ಮೇಲೆ ಇನ್ಯಾವತ್ತೂ ಕೈ ಮಾಡಬೇಡ. ತುಂಬ ಮುಗ್ದೆ ಅವಳು. ಸರಿ ಅಜ್ಜಿ, ಯಾವತ್ತೂ ಅವಳ ಮೇಲೆ ಕೈ ಮಾಡುವುದಿಲ್ಲ. ಈಗ ಹೊಟ್ಟೆ ಹಸಿಯುತ್ತಿದೆ, ನನಗೆ ಊಟ ಹಾಕಿಕೊಡಿ ಎಂದನು. ಅಡಿಗೆ ಆಗಿದೆ ಎನಿಸುತ್ತದೆ, ಬಾ ಊಟ ಮಾಡೋಣ ಎಂದವರು ನಾಳೆ ಮನೆಗೆ ಹೋಗುತ್ತೀಯಾ ಎನ್ನುತ್ತಿದ್ದ ಹಾಗೆ, ಹೋಗಿ ಅಜ್ಜಿ, ನಾನು ಮನೆಗೆ ಹೋಗುವುದಿಲ್ಲ ಎಂದು ಹೇಳುತ್ತಲೇ ಅವರಿಗಿಂತ ಇವನೇ ಮೊದಲಾಗಿ ಮುಂದೆ ಹೋಗಿದ್ದನು. ತನ್ನ ತಾಯಿಗೆ ಮನೆಗೆ ಬರುವುದಿಲ್ಲ ಎಂದು ಹೇಳಿ ಬಂದಿದ್ದನಲ್ಲ, ಈಗ ಯಾವ ಮುಖ ಹೊತ್ತು ಮನೆಗೆ ಹೋಗುತ್ತಾನೆ? ತನ್ನ ಅಜ್ಜಿ ಆಡಿದ ಮಾತು ಕೇಳಿದವನಿಗೆ ಶರದಿಯ ಮೇಲೆ ಕೈ ಮಾಡಬಾರದಿತ್ತು ಎನ್ನುವ ಪಶ್ಚಾತ್ತಾಪ ಕಾಡತೊಡಗಿತು. ಅವಳ ಮೇಲೆ ಕೈ ಮಾಡಿದ್ದನ್ನು ನೆನೆದು ಅವನ ಮನ ನೊಂದು ಹೋಗಿತ್ತು. ಅದೇ ಯೋಚನೆಯಲ್ಲಿ ಕಚೇರಿಗೂ ಕೂಡ ಹೋಗದೆ ತಾತನ ಮನೆಯಲ್ಲಿಯೇ ಉಳಿದು ಲ್ಯಾಪ್ಟಾಪಿನಲ್ಲಿ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದನು. ಪಕ್ಕದಲ್ಲಿದ್ದಂತಹ ಫೋನ್ ಶಬ್ದವಾಗಿದ್ದನ್ನು ನೋಡಿ ಯಾರು ಎಂದು ನೋಡಿದರೆ ನಿಶಾ ಕರೆ ಮಾಡುತ್ತಿದ್ದಳು. ನಿಶಾ ಹೀಗೆ ಯಾಕೆ ಕಾಲ್ ಮಾಡುತ್ತಿದ್ದಾಳೆ ಎಂದು ಯೋಚಿಸುತ್ತಲೇ ಕರೆ ಸ್ವೀಕರಿಸಿ, ಹೇಳು ನಿಶಾ ಎಂದನು. ಧನು, ಯಾಕೆ ಇವತ್ತು ಆಫೀಸ್ಗೆ ಬಂದಿಲ್ಲ? ಇವತ್ತು ನಮ್ಮ ತಾತನ ಮನೆಯಲ್ಲಿದ್ದೀನಿ ನಿಶಾ, ಆಫೀಸ್ಗೆ ಬರುವುದಿಲ್ಲ ಎಂದವನ ಮಾತು ಕೇಳಿ ಶರದಿ ಕೂಡ ಬಂದಿದ್ದಾಳಾ ಎಂದು ಅನುಮಾನದಲ್ಲಿಯೇ ಕೇಳಿದಳು. ಇಲ್ಲ, ನಾನೊಬ್ಬನೇ ಬಂದಿದ್ದೀನಿ. ಓ ಹೌದಾ, ಅವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ, ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದ್ದೇನೆ ಎಂದು ಹೇಳಿದೆನಲ್ಲ. ಇವತ್ತು ಆ ಪಾರ್ಟಿ ಇರುವುದು. ನಾನು ಲೊಕೇಶನ್ ಶೇರ್ ಮಾಡ್ತೇನೆ, ಅಲ್ಲಿಗೆ ಬೇಗ ಬಂದು ಬಿಡು ಎಂದವಳ ಮಾತು ಕೇಳಿ, ಇವತ್ತು ನನ್ನ ಮೂಡ್ ಸರಿ ಇಲ್ಲ ನಿಶಾ, ನಾನು ಬರುವುದಿಲ್ಲ ಎಂದನು. ಅವನ ಮಾತು ಕೇಳಿ ಕೋಪಗೊಂಡವಳು ಆ ಕೋಪವನ್ನು ಅವನ ಎದುರಿಗೆ ತೋರಲು ಆಗದೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು, ಹಾಗೆಂದರೆ ಹೇಗೆ ಧನು? ನೀನು ಬರ್ತೀಯ ಎಂದು ಹೇಳಿದ್ದಕ್ಕೆ ನಾನು ಈಗಾಗಲೇ ನನ್ನ ಫ್ರೆಂಡ್ಗೆ ಹೇಳಿದ್ದೇನೆ. ಈಗ ನೀನು ಬರಲಿಲ್ಲ ಎಂದರೆ ಅವರೆಲ್ಲರ ಮುಂದೆ ನನಗೆ ಅವಮಾನವಾಗುತ್ತದೆ. ಪ್ಲೀಸ್ ಬರುವುದಿಲ್ಲ ಎಂದು ಹೇಳಬೇಡ, ನೀನು ಬರಲೇಬೇಕು ಎಂದಳು ವಿನಂತಿಸಿದಂತೆ. ಮೊದಲೇ ಅವನ ಮನಸ್ಸು ಸರಿ ಇರಲಿಲ್ಲ. ಅದರ ಜೊತೆಗೆ ನಿಶಾ ವಿನಂತಿಸುವುದನ್ನು ನೋಡಿದವನು ಪಾರ್ಟಿಗೆ ಹೋದರೆ ಮೈಂಡ್ ಫ್ರೆಶ್ ಆದರೂ ಆಗುತ್ತದೆ ಎಂದು ಯೋಚಿಸಿ, ಸರಿ ಬರ್ತೀನಿ, ಲೊಕೇಶನ್ ಶೇರ್ ಮಾಡು ಎಂದು ಹೇಳಿ ಕರೆ ತುಂಡರಿಸಿದ್ದನು. ಮುಂದುವರಿಯುವುದು ನಿಶಾ ಮುಂದೆ ಏನು ಅವಾಂತರ ಮಾಡುತ್ತಾಳೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.